ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನಿನ್ನೆ ವಿಡಿಯೋದಲ್ಲಿ ಹಾಕಿರುವಂತಹ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಗಳು ಇವತ್ತು ಯಾವ ರೀತಿ ವರ್ಕ್ ಮಾಡಿದೆ ಅಂತ ನೋಡೋಣ. ನಿಮಗೆ ಪಕ್ಕದಲ್ಲಿ ನನಗೆ ಲಾಸ್ ಆಗಿರೋದು ನೋಡ್ಬೋದು. ಯಾಕೆ ಲಾಸ್ ಆಗಿದೆ ಅಂದರೆ ನಾನು ಆಪ್ಷನ್ ಬೈಯರ್ ಅಲ್ಲ, ಇವಾಗ ನಾನು ಆಪ್ಷನ್ ಸೆಲ್ಲರ್ ಆಗಿದ್ದೀನಿ. ನೋಡಿ, ಆಪ್ಷನ್ ಸೆಲ್ಲರ್ ಯಾವತ್ತೂ ಕೂಡ ದೊಡ್ಡ ರಿಸ್ಕಲ್ಲಿ ಇರ್ತಾರೆ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು. ಆಪ್ಷನ್ ಬೈಯರ್ ಇವತ್ತು 10,000, 20,000, 30,000 ಲೆಕ್ಕ ಇಲ್ಲ, ಅಷ್ಟೊಂದು ದುಡ್ಡು ಮಾಡಿರ್ತಾರೆ. ಓಕೆ, ಆ್ಯಸ್ ಎ ಆಪ್ಷನ್ ಸೆಲ್ಲರ್ ನನಗೆ ಲಾಸ್ ಆಗಿದೆ. ಓಕೆ, ಡೋಂಟ್ ವರಿ, ಇಂತಹ ಲಾಸ್ಗಳನ್ನು ನಾನು ಆಪ್ಷನ್ ಬೈ ಮಾಡಿದಾಗ ತುಂಬ ನೋಡಿದ್ದೀನಿ. ಹಾಗಾಗಿ ನೋಡಿ, ಇವತ್ತು ನಾನು ಗೈಡ್ ಮಾಡ್ತೀನಿ. ನೆನ್ನೆ ಲೆವೆಲ್ಸ್ಗಳು ಇವತ್ತು ಯಾವ ರೀತಿ ವರ್ಕ್ ಆಗಿದೆ ನೋಡೋಣ. ನೋಡಿ, ಮೊದಲಿಗೆ ಬೆಳಗ್ಗೆ 5 ಮಿನಿಟ್ಸಲ್ಲಿ ಒಂದು ದೊಡ್ಡ ಬೇರಿಷ್ ಕ್ಯಾಂಡಲ್ ಬಂತು. ಅದಾದ ನಂತರ ಅಲ್ಲಿಂದ ಮಾರ್ಕೆಟ್ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿ ನೆಕ್ಸ್ಟ್ ಮತ್ತೆ ರೆಸಿಸ್ಟೆನ್ಸ್ ಬಂತು. ಆಮೇಲೆ ಮತ್ತೆ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ, ಅಂದರೆ ಇಲ್ಲಿಂದನೇ ಬ್ರೇಕ್ ಮಾಡ್ಕೊಂಡು ಹೋಗಿದೆ. 24,155ರಿಂದ ಬ್ರೇಕ್ ಆಗಿ ಹೋಗಿರುವಂಥದ್ದು. ನೆಕ್ಸ್ಟು ಇಲ್ಲಿ 24,190ರಲ್ಲಿ ಸೂಪರ್ ಬುಲಿಶ್ ಆಗಿ ಇವತ್ತಿನ ಒಂದು ರೆಸಿಸ್ಟೆನ್ಸ್ಗಳನ್ನೆಲ್ಲ ಬ್ರೇಕ್ ಮಾಡಿ ನೆಕ್ಸ್ಟು ಅದನ್ನು ಸಪೋರ್ಟ್ ತೊಗೊಳ್ಳೋದಕ್ಕೆ ನೋಡ್ತಾ ಇದೆ. ಹಾಗಾಗಿ ಇದು ನೋಡಿ, ನಾವು ಶುಕ್ರವಾರದ ಒಂದು ಡೇ ಕ್ಯಾಂಡಲ್ಗೆ ಹಾಕಿರುವಂಥ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಸ್ಗಳು ಇದು ಈ ರೀತಿ ಇದೆ. ಇದರಲ್ಲಿ ಇವತ್ತು ಆಪ್ಷನ್ಸ್ ಬೈಯರ್ಗೆ ತುಂಬ ದುಡ್ಡಾಗಿದೆ. ನಾನು ಆ್ಯಕ್ಚುಲಿ ಆಪ್ಷನ್ ಬೈ ಮಾಡಬೇಕು ಅಂತ ನಾನು ಯೋಚನೆ ಕೂಡ ಮಾಡ್ತಾಯಿಲ್ಲ ಇವಾಗ, ಯಾಕಂದರೆ ನಾನು ತುಂಬ ಆಪ್ಷನ್ ಬೈಯಿಂಗಲ್ಲಿ ಲಾಸ್ ತೊಗೊಂಡಿದ್ದೀನಿ. ಹಾಗಾಗಿ ಇಂತಹ ಒಳ್ಳೆಯ ಮೂಮೆಂಟ್ ಇದ್ದರೆ ನಾನು ಆಪ್ಷನ್ ಬೈಯನ್ನು ಅಷ್ಟು ಸುಲಭವಾಗಿ ಮಾಡೋದಿಲ್ಲ. ಓಕೆ, ಇರಲಿ, ನಾನು ಲಾಸ್ ನಾಳೆ ನಾಡಿದ್ರಲ್ಲಿ ನಾನು ಕವರ್ ಮಾಡ್ಕೋತೀನಿ. ಓಕೆ, ಈಗ ಇವತ್ತಿನ ಒಂದು ಲೆವೆಲ್ಸ್ಗಳು ಯಾವ ರೀತಿ ಬಿಲ್ಟ್ ಆಗಿದೆ ನೋಡೋಣ. ಇವತ್ತಿನ ಲೆವೆಲ್ಸ್ಗಳು ಬೇರೆ ಚೇಂಜ್ ಆಗಿರುತ್ತೆ, ಅದನ್ನು ನಾನು ಹಾಕಿ ತೋರಿಸ್ತೀನಿ. ಸ್ನೇಹಿತರೆ, ಇದು ಇವತ್ತಿನ ಒಂದು ಕ್ಯಾಂಡಲ್ಗೆ ಹಾಕಿರುವಂತಹ ಲೈನ್ಗಳು. ಇದನ್ನು ನಾವು 15 ಮಿನಿಟ್ಸಲ್ಲಿ ಅಬ್ಸರ್ವ್ ಮಾಡೋಣ. 15 ಮಿನಿಟ್ಸಲ್ಲಿ ಯಾವ ರೀತಿ ನಮಗೆ ಇವತ್ತಿನ ಮಾರ್ಕೆಟ್ ಕಾಣಿಸ್ತಾ ಇದೆ ಅಂದರೆ ಇದು ನಾಳೆ ಪ್ರಿಡಿಕ್ಷನ್ನು. ಇದರಲ್ಲಿ ನಾಳೆ 3ನೇ ತಾರೀಕಲ್ವಾ, ನಾಳೆ 3 ಡಿಸೆಂಬರ್. ನಮಗೆ ಇಂಪಾರ್ಟೆಂಟ್ ಲೆವೆಲ್ಸ್ಗಳು ನೋಡಿ, ಇದು 24,203 ಮತ್ತು 24,162, 24,124 ಇದೆಲ್ಲ ಸಪೋರ್ಟ್ಗಳು. ಹಾಗೆಯೇ ಮೊದಲನೇ ರೆಸಿಸ್ಟೆನ್ಸು 24,346, ಅದಾದಮೇಲೆ 24,388, 24,420 ಇದೆಲ್ಲ ನೆಕ್ಸ್ಟ್ ರೆಸಿಸ್ಟೆನ್ಸ್ಗಳು. ಮಾರ್ಕೆಟ್ ನಾಳೆ ಸೈಡ್ ವೇಸಲ್ಲಿ ಓಪನ್ ಆದರೆ ಈ ಎರಡು 3 ಲೈನ್ ಏನಿದೆ ಅದರ ಮಧ್ಯದಲ್ಲಿರುತ್ತೆ. ಒಂದು ವೇಳೆ ಬ್ರೇಕ್ ಡೌನ್ ಆದರೆ ಸೆಲ್ಲಿಂಗ್ ಕಡೆ ಹೋಗುತ್ತೆ. ಇನ್ನು 24,425ರ ಮೇಲ್ಗಡೆ ಏನಾದರೂ ಮಾರ್ಕೆಟ್ ಸಸ್ಟೈನ್ ಆಯಿತು ಅಂದರೆ ಅದು ಸಪೋರ್ಟಾಗಿ ವರ್ಕ್ ಆಗುತ್ತೆ. ಈ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನೆಲ್ಲ ಹೇಗೆ ಡ್ರಾ ಮಾಡೋದು, ಪ್ರತಿಯೊಂದು ಇನ್ನೂ 49 ಟ್ರೇಡಿಂಗ್ ಡೇಸ್ ಆದಮೇಲೆ ನನ್ನ ಕ್ಲಾಸ್ಗಳನ್ನ ಆರಂಭ ಮಾಡ್ತೀನಿ. ಆ ಕ್ಲಾಸಲ್ಲಿ ಈ ಲೈನ್ಸ್ಗಳೆಲ್ಲ ಹೇಗೆ ಡ್ರಾ ಮಾಡೋದು ಎಲ್ಲವನ್ನು ಪ್ರತಿಯೊಂದನ್ನು ನಾನು ಗೈಡ್ ಮಾಡ್ತಾ ಹೋಗ್ತೀನಿ. ಇದು ತುಂಬ ಅಡ್ವಾನ್ಸ್ಡ್ ಲೆವೆಲ್ ಆಗಲ್ಲ, ಅಡ್ವಾನ್ಸ್ಡ್ ಕೋರ್ಸ್ನಲ್ಲಿ ಬರೋದ್ರಿಂದ, ಆಪ್ಷನ್ಸ್ ಅಡ್ವಾನ್ಸ್ಡ್ ಕೋರ್ಸ್ನಲ್ಲಿ ಇರೋದ್ರಿಂದ ಇದೆಲ್ಲ ಅರ್ಥ ಆಗಬೇಕಂದ್ರೆ ಬೇಸಿಕ್ ಕೋರ್ಸನ್ನು, ಅಂದರೆ ಬೇಸಿಕ್ ಸ್ಟಾಕ್ ಮಾರ್ಕೆಟನ್ನು ಚೆನ್ನಾಗಿ ಕಲಿತು ಅಭ್ಯಾಸ ಆದ ನಂತರ ಇದನ್ನೆಲ್ಲ ಮಾಡಬೇಕಾಗುತ್ತೆ. ಅಂದರೆ ತುಂಬ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಸ್ನೇಹಿತರೆ, ಈಗ ಇದನ್ನು ಇವತ್ತಿನ 15 ಮಿನಿಟ್ಸಲ್ಲಿ ಯಾವ ರೀತಿ ಇದು ಡ್ರಾ ಆಗಿದೆ ಅಂತ ನೋಡೋಣ. ಓಕೆ, 15 ಮಿನಿಟ್ಸಲ್ಲಿ ಆಟೋಮೆಟಿಕ್ ಲೈನ್ಗಳು ಡ್ರಾ ಆಗಿದೆ ನೋಡಿ. ಇದು ನಾನು ಇದನ್ನು ಮ್ಯಾನ್ಯಲ್ ಆಗಿ ಮಾಡಿಲ್ಲ, ಇದು ಆಟೋಮೆಟಿಕ್ಕಾಗಿ 15 ಮಿನಿಟ್ಸಲ್ಲಿ ಫ್ರೇಮ್ ಆಗಿರುವಂಥದ್ದು. ನೋಡಿ, ಇದರಲ್ಲಿ ಕೆಳಗಡೆ 3 ಲೈನ್ ಕಾಣಿಸ್ತಿದೆಯಲ್ವ, ಅದರದ್ದು ನಂಬರ್ಸ್ಗಳು ನೋಡಿ. ಒಂದನೇದು 24,143, 142 ಹತ್ರ ಇದೆ. ನೆಕ್ಸ್ಟು 24,113ರಲ್ಲಿದೆ. ನೆಕ್ಸ್ಟು 24,092ರಲ್ಲಿದೆ. ಇದು ಮೇನ್ ಸಪೋರ್ಟಾಗಿ ವರ್ಕ್ ಮಾಡ್ತಾಯಿದೆ. ನೆಕ್ಸ್ಟ್ ಇಲ್ಲಿ 223 ಒಂದು ರೆಸಿಸ್ಟೆನ್ಸ್ ಇದೆ. ನೆಕ್ಸ್ಟು 250 ರೆಸಿಸ್ಟೆನ್ಸು, 290 ಹತ್ರ. ಓಕೆ, 271 ಇನ್ನೊಂದು ರೆಸಿಸ್ಟೆನ್ಸ್ ಇದೆ. ಇದು ಕೂಡ ತುಂಬ ಚೆನ್ನಾಗಿ 15 ನಿಮಿಷದಲ್ಲಿ ವರ್ಕ್ ಆಗುತ್ತೆ. ನಾಳೆ ಸೈಡ್ ವೇಸ್ ಬಿದ್ದರೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದರೆ ಡೇ ಟೈಮ್ ಫ್ರೇಮ್ನಲ್ಲಿ ಹಾಕಿರುವ ರೆಡ್ ಲೈನ್ಸ್ಗಳು ಕೆಲಸ ಮಾಡುತ್ತೆ. ಸ್ನೇಹಿತರೆ, ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.